ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮೊತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಂಬುಗಳು. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಂಬುಗಳು. ಢಮರುಗ ಬೆಚ್ಚಿಸುವ ಜಗ ಬೆಚ್ಚಿಸುವ ಪರಶಿವ ನಂದಿ ನಂದಿ ನಡೆದಾರೆ ತೇರು ವೈಭವ ಜೋರು ತಡೆಯೋರು ಯಾರು ಆರ್ಭಟ ನೋಡು. ಊರಿಗೆ ಇವನು ಚಿನ್ನದ ಕಳಶ ಕೃಷ್ಣನ ಕರ್ಣನ ಹೋಲುವ ಮನುಷ್ಯ ಸೇನೆಯ ನಿಲ್ಲಿಸೋ ಧೈರ್ಯದ ರಭಸ ಕಾಲಿಗೆ ಸೋಲುವ ಮಗುವ ಮನಸ. ಕರೆಕ್ಟಾ? ಪಾಪ ಹೋಯ್ತಾ ಮುಗಿಸ್ಕೊಂಡು ಮುಗೀತಾ ಇದೊಳಿ ಇವಾಗ ಯಾಕೆ ಇದೊಳು ಮಗ ಆಯ್ತು ತಗೋ ನೋಡ. ಏ ಚೌಡೇಶ್ವರಿ ಮೈ ಮೇಲೆ ಬಂದವಳು ನಿನ್ಗೆ ಮಗಳೇ ತಗೊಂಡಿದ್ದು ತಾನೆ ನಡಿ ಹಣಗಳೆಲ್ಲ ಜಾಸ್ತಿ ಆಗೋದು. ಏ ಸ್ಪ್ರೇ ತರ್ಸ್ ಹೊಡೆದ್ರಪ್ಪ ಒಳಗೆ ವಿದ್ಯೆ ಆಯ್ತು ಇದಳಲ್ಲ ಬೆಳಿಗ್ಗೆ 5 ಮಾಮೂಲಿ 3:30 ನಾವು ಪೂಜೆಗೆ ಬರ್ತೀವಿ. ಅವಾಗ ಬರ್ಬೇಕಲ್ವಾ, ಗಂಟೆ ಶಬ್ದ ಆಗತ್ತಲ್ಲ ಅವಾಗ. ಮನೆ ಕಮ್ಬಿಟ್ಟು ಇವಾಗ ಬಂದ್ಬಿಟ್ಟು ಮುನ್ಸ್ಕೊಂಡ್ಬಿಟ್ರೆ ಕೊಳ್ಬೇಕು ಅಂತಂದ್ರೆ ನೋಡಿ ಸ್ನೇಹಿತರೆ, ಈ ಆಲದ ಮರ ಕಾಣ್ತಿದೆಯಲ್ಲ, ಸರ್ಪದಂತೆ ಮುಖ ಹೋಲುವ ದೇವಿಯನ್ನು ನೀವು ನೋಡಬಹುದಿಲ್ಲಿ. ಹೇಗೆ ಸರ್ಪದಂತೆ ಕಾಣುತ್ತೆ ಅಂದ್ರೆ ನೋಡಿ, ಚಿಕ್ಕದಾಗಿ ಅದಕ್ಕೆ ಚಿತ್ರ ಬಿಡಿಸಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವೆಲ್ಲ ಕೇಳಿದಂತೆ ಈ ದೇವಾಲಯವು ತುಂಬಾ ಹೆಸರುವಾಸಿಯಾದ ಕಳಸ ಬರವಣಿಗೆಯ ಮೂಲ ಕ್ಷೇತ್ರವಾಗಿರುತ್ತದೆ. ಶ್ರೀ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ, ಅಂಗಾರಹಳ್ಳಿ, ಗಣೇಶಕಲ್ಲು ರಸ್ತೆ, ಯಲಬುರ್ಗ ಹೋಬಳಿ, ಕುಣಿಗಲ್ ತಾಲೂಕು. ಬಾರ್ಪಾ ದೊರೆ, ಪಬ್ಲಿಕ್ ತ್ರಾಸ ಅಂತೀನೋ ಬಾ.